ಇನ್ನು ದರ್ಶನ್ ಅವರ ಅರ್ಜಿ ವಿಚಾರಣೆ ಈಗಾಗಲೇ ಶುರುವಾಗಿದೆ ಕೋರ್ಟ್ನಲ್ಲಿ. ಹಾಸಿಗೆ ದಿಂಬು ಕೇಳಿದ್ರವರು, ನಾನು ನೆಲದ ಮೇಲೆ ಮಲಗಲಿಕ್ಕೆ ಸಾಧ್ಯ ಇಲ್ಲ, ನನಗೆ ತೊಂದರೆಗಳಿದೆ, ನನಗೆ ಬೆನ್ನೋವಿದೆ, ಹೀಗಾಗಿ ಬೆಡ್ಶೀಟ್ ಕೊಡಿ, ದಿಂಬು ಕೊಡಿ ಅನ್ನುವಂಥದ್ದು. ಹೀಗಾಗಿ ಬೆಂಗಳೂರಿನ 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಗಿದೆ. SPP ಇದಕ್ಕೆ ಸಂಬಂಧಪಟ್ಟಂಗೆ ವಾದ ಮಂಡಿಸೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಆರೋಪಿಗಳು ಕೋರ್ಟ್ನ ಅಧೀನದಲ್ಲಿದ್ದಾರೆ, ಹೀಗಾಗಿ ಕೋರ್ಟ್ ಆದೇಶ ಮಾಡಬೇಕು. ಇದು SPP ಹೇಳಿರುವಂಥ ಮಾತು. ಇದು ಬೇಸಿಕ್ ಫೆಸಿಲಿಟಿ ನೀಡುವಂತೆ ನಾವು ಕೇಳ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳು ನೀಡಲೇಬೇಕು ಅಂತ ದರ್ಶನ್ ಪರ ವಕೀಲರು ವಾದ ಮಾಡಿದ್ದಾರೆ. ಇದು ನಾವು ಕೇಳ್ತಿರುವಂಥದ್ದು ಬೇಸಿಕ್ ನೀಡಿದು, ಬೆಡ್ಶೀಟ್ ದಿಂಬು ಕೊಡುವಂಥದ್ದು, ಹೀಗಾಗಿ ಅವ್ರು ಕೊಡಬೇಕು ಅನ್ನುವಂಥದ್ದು ಇವರ ವಾದ. ಆರೋಪಿಗಳ ಪರ ವಕೀಲ ರಂಗನಾಥ ರೆಡ್ಡಿ ವಾದ ಮಾಡ್ತಾ ಇದ್ದಾರೆ. ಜೈಲಧಿಕಾರಿಗಳು ಕನಿಷ್ಠ ಸೌಲಭ್ಯ ನೀಡಲೇಬೇಕು. ಬಟ್ಟೆ, ಆಹಾರ, ಹಾಸಿಗೆ, ದಿಂಬುಗಳು ಇವೆಲ್ಲವೂ ಕೂಡ ಇದೇ ವ್ಯಾಪ್ತಿಗೆ ಬರ್ತವೆ. ಇವೆಲ್ಲವೂ ಕೂಡ ಬೇಸಿಕ್ ಸೌಲಭ್ಯಗಳು. ಇದನ್ನು ಪಡೀಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಹೀಗಾಗಿ ಇದನ್ನು ಕೊಡಲೇಬೇಕು ಅನ್ನುವಂಥದ್ದು ಇವರ ವಾದ, ಅಂದರೆ ರಂಗನಾಥ ರೆಡ್ಡಿಯವರ ವಾದ. ಸೊ ಇದು ನಡೀತಾ ಇದೆ, ವಾದ ಮಂಡನೆ ಶುರುವಾಗಿದೆ. ಇನ್ನು ನೀವು ಮನವಿಯನ್ನು ಏನಾದರೂ ಸಲ್ಲಿಸಿದ್ದೀರಾ ಅಂತ ಜಡ್ಜ್ ದರ್ಶನ್ ಪರ ವಕೀಲರಿಗೆ ಪ್ರಶ್ನೆ ಮಾಡಿದ್ದಾರೆ. ಆವಾಗ ಅವ್ರು ಹೇಳ್ತಾರೆ, ಮೌಖಿಕವಾಗಿ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಮನವಿ ಮಾಡಿದ್ದೀವಿ. ಇದು ಸಂಗತಿ. ಹಿಂಗೆ ಶೂ ಹಾಕ್ಕೊಂಡು ಹೋದರೆ ಶೂ ಬೀಚಿಸ್ತಾರೆ, ಊಟ ಬಿಸಾಕೋ ಕೆಲಸ ಮಾಡ್ತಾರೆ ಅಂತ ದರ್ಶನ್ ಪರ ವಕೀಲರು ವಾದ ಮಾಡಿದ್ದಾರೆ. ಕ್ಯಾಂಡಿಡೇಟ್ಸ್ನಲ್ಲಿ ಹಣ ನೀಡೋಕ್ಕೂ ಕೂಡ ಬಿಡ್ತಾ ಇಲ್ಲ. ಜೈಲಧಿಕಾರಿಗಳು ಕೆಟ್ಟದಾಗಿ ನಡೆಸ್ಕೊತಾ ಇದ್ದಾರೆ. ಇದು ಸುನಿಲ್ ಅವರ ಆರೋಪ. ಇವರು ದರ್ಶನ್ ಪರವಾಗಿರುವಂಥ ವಕೀಲರು. ಇನ್ನು ಜಗದೀಶ್ ಪರ ವಕೀಲ ರಂಗನಾಥ್ ರೆಡ್ಡಿ ವಾದ ಮಾಡಿದರು. ಜಗದೀಶ್ ವಿರುದ್ಧ ಜೈಲಿನಲ್ಲಿ ಯಾವುದೇ ಆರೋಪ ಇಲ್ಲ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಅನ್ನೋ ರೀತಿಯಲ್ಲಿ ಇವ್ರ ಸ್ಥಿತಿಯಾಗಿದೆ. ದರ್ಶನ್ ಪರ ವಕೀಲರಿಗೆ ಪ್ರಶ್ನೆ ಮಾಡಿದಂಥ ಕೋರ್ಟ್ ಏನಂತ ಕೇಳ್ತು, ನೀವೇನಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಮನವಿ ಮಾಡಿದ್ರಾ ಅಂತ. ಹೌದು, ಮೌಖಿಕವಾಗಿ ನಾವು ಓರಲಿ ನಾವು ಮನವಿ ಮಾಡಿದ್ದೀವಿ. ತುಂಬ ರಿಸ್ಟ್ರಿಕ್ಷನ್ಸ್ಗಳಿದೆ. ಶೂ ಹಾಕ್ಕೊಂಡು ಹೋದರೆ ಶೂ ಬೀಚಿಸ್ತಾರೆ, ಊಟನ ಬಿಸಾಕ್ತಾರೆ, ಕಂಡಿಮೆಂಟ್ಸಲ್ಲಿ ಹಣ ನೀಡೋಕ್ಕೂ ಕೂಡ ಬಿಡ್ತಾ ಇಲ್ಲ. ಇದು ಆರೋಪ ಪಟ್ಟಿ. ಅಂದರೆ ತುಂಬ ಕೆಟ್ಟದ ನಡೆಸ್ಕೊತಾ ಇದ್ದಾರೆ. ನೋಡಿ, ಬೆಡ್ಶೀಟು ದಿಂಬು ಕೋರಿದಂಥ ದರ್ಶನ್ ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಯಾವ್ಯಾವ ಸಂಗತಿಗಳು ಬಂದಿವೆ, ನೀವೇನಾದರೂ ಮನವಿ ಸಲ್ಲಿಸಿದ್ದೀರಾ ಅನ್ನುವಂಥ ಮಾತನ್ನು ಕೇಳಿದ್ರು. ಹೌದು, ನಾವು ಮೌಖಿಕವಾಗಿ ನಾವು ಕೇಳಿದ್ದೀವಿ. ಹೀಗೆ ದರ್ಶನ್ ಜೊತೆಗೆ ಜಗದೀಶ್ ಪರ ವಕೀಲರು ಅವರು ಕೂಡ ತಮ್ಮ ವಾದ ಮಂಡಿಸಿದ್ದಾರೆ. ನಮ್ಮನ್ನು ತುಂಬ ಕೆಟ್ಟದ ನಡೆಸ್ಕೊತಾ ಇದ್ದಾರೆ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕ್ತಾರಲ್ಲ, ಹಾಗಾಗಿದೆ ನಮ್ಮ ಸ್ಥಿತಿ ಅಂತ ಜಗದೀಶ್ ಪರ ವಕೀಲರು ಹೇಳಿದ್ದಾರೆ. ಇನ್ನು ದರ್ಶನ್ ಪರ ವಕೀಲರು ಅವ್ರು ಹೇಳ್ತಾರೆ, ಈ ಆಹಾರವನ್ನು ಕೂಡ ಬಿಸಾಕ್ತಾರೆ, ಶೂ ಹಾಕ್ಕೊಂಡು ಹೋದರೂ ಕೂಡ ಅಬ್ಜೆಕ್ಷನ್ ಮಾಡ್ತಾರೆ, ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅಂತ. ನಿಜವಾದ ಜೈಲು ಜೀವನ ಈಗ ಶುರುವಾಗಿದೆ ಅಂತ ಅರ್ಥ. ಹಾಗಾದರೆ ಹಿಂದೆ ಇವರು ಜೈಲಿಗೆ ಹೋಗಿ ಬಂದರು, ಗೊತ್ತಿದೆ ಸ್ಥಿತಿಗತಿಗಳು ಹೆಂಗಿರುತ್ತೆ ಅಂತ. ಈಗ ಇದೆಲ್ಲದೂ ಕೂಡ ದೊಡ್ಡದಾಗ್ತಾ ಇದೆ ಅಂತಂತಂದರೆ ಇದೇ ಪ್ರಥಮ ಬಾರಿಗೆ ಇವರು ಈ ರೀತಿಯ ಸ್ಥಿತಿನ ಎದುರಿಸ್ತಾ ಇದ್ದಾರೆ. ಶೂ ಹಾಕ್ಕೊಂಡು ಹೋಗಂಗಿಲ್ಲ, ಊಟ ತಿಂಡಿ ವಿಚಾರ ಸಂಬಂಧಪಟ್ಟಂಗೂ ಕೂಡ ಕೆಲವೊಂದು ಅಬ್ಜೆಕ್ಷನ್ಸ್ಗಳಿದೆ. ಇದೆಲ್ಲದರ ಜೊತೆಗೆ ಅವ್ರನ್ನ ಇಲ್ಲಿಂದ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಶುರುವಾಗಿದೆ. ಜಗದೀಶ್ ಪರ ವಕೀಲ ವಾದ ಮಂಡಿಸ್ತಾರೆ ರಂಗನಾಥ್ ರೆಡ್ಡಿ. ಎಂಥ ಸ್ಥಿತಿ ಅಂದರೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತಾರಲ್ಲ, ಅಂಥ ಸ್ಥಿತಿ ಜಗದೀಶ್ ಅವರದ್ದು. ಸುಮ್ಮನೆ A6 ಜಗದೀಶ್ ಅವ್ರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎತ್ತಂಗಡಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಒಂದು ಜೈಲಿನಿಂದ ಇನ್ನೊಂದು ಜೈಲಿಗೆ. ಹೀಗಾಗಿ ಬೇರೆ ಜೈಲಿಗೆ ಹಾಕಬಾರ್ದು, ಅವ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥದ್ದೇನಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಜಗದೀಶ್ ಪರ ವಕೀಲರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾರನ್ನು ಬೇಕೋ ಅವ್ರನ್ನ ಮಾಡ್ಕೊಳ್ಳಿ, ಆದರೆ ಇವರೇನು ಮಾಡಿದರು, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕ್ತಾರಾ,
ಯಾರನ್ನೋ ಶಿಫ್ಟ್ ಮಾಡುವಂಥ ನೆಪದಲ್ಲಿ ನೀವು ಇವ್ರನ್ನೂ ಶಿಫ್ಟ್ ಮಾಡಿದ್ರೆ ಹೆಂಗೆ? ಇದು ಇವರ ವಾದ. A6 ಜಗದೀಶ್ ಪರ ವಕೀಲರು ರಂಗನಾಥ್ ರೆಡ್ಡಿ ಅವರ ವಾದ. ನೋಡಿ, ಹಿಂದೆ ಯಾವ ರೀತಿ ಇದ್ದರೂ ಈಗ ಎಂಥ ಒಂದು ಸ್ಥಿತಿ ಬಂದಿದೆ ಅನ್ನಂಗಿಲ್ಲ, ಅನುಭವಿಸಂಗಿಲ್ಲ, ಅಂಥ ಸ್ಥಿತಿ. ಇನ್ನು ಆರಂಭದ ದಿನಗಳಲ್ಲೇ ಈ ರೀತಿ ಆದರೆ ಇನ್ನೆಷ್ಟು ದಿನಗಳಿರಬೇಕು, ಎಷ್ಟು ತಿಂಗಳುಗಳಿರಬೇಕು, ಯಾವಾಗ ಬೇಲ್ ಸಿಗುತ್ತೋ ದೇವರಿಗೆ ಗೊತ್ತು. ಎಲ್ಲವೂ ಕೂಡ ನೆಟ್ಟಗಿದ್ದಿದ್ರೆ, ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ಬೇಲ್ ಸಿಗ್ತಾ ಇತ್ತು. ಇಲ್ಲ ಸಲ್ಲದ ಆಟಾಟೋಪಗಳನ್ನು ಮಾಡಿ ಇಲ್ಲಿಂದ ಅವರು ಬಳ್ಳಾರಿ ಜೈಲಿಗೆ ಹೋಗಿ ಇದೆಲ್ಲ ಆಯ್ತಲ್ಲ ರಗಳೆ, ಇದೆಲ್ಲವನ್ನೂ ಕೂಡ ಕೋರ್ಟ್ ನೋಡಿದೆ. ಹೀಗಾಗೇ ಈ ಸುಪ್ರೀಂ ಕೋರ್ಟ್ ಎಷ್ಟರ ಮಟ್ಟಿಗೆ ಛೀಮಾರಿ ಹಾಕ್ತು ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ.